ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ಚಿತ್ತು ವ್ಲಾಗ್. ಸೊ ಇವತ್ತಿನ ರೆಸಿಪಿ ಬಂದು ಮಟನ್ ಬಿರಿಯಾನಿ. ಸೊ ಇಲ್ಲಿ ಒಂದು ಹಾಫ್ KG ಮಟನ್ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇಲ್ಲಿ ನಾನು ತಗೊಂಡಿರೋದು ಲಂಪ್ ಪೀಸ್ ಅಂದರೆ ತೊಡೆ ಮಾಂಸ. ಒಂದು ಹಾಫ್ KG ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಅಳತೆ ಇಟ್ಕೊಂಡು ಸ್ವಲ್ಪ ಮಟನ್ನ ಚೆನ್ನಾಗಿ 2 to 3 ವಿಸಿಲ್ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇವಾಗ ಕುಕ್ಕರ್ಗೆ ಮಟನ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಸೊ ಉಪ್ಪು, ನೀರು, ಅರಿಶಿನ ಪುಡಿ, ಮಟನ್ ಈ 4 ಹಾಕಿ ಚೆನ್ನಾಗಿ ಒಂದು 2 to 3 ವಿಸಿಲ್ಸ್ ಬೇಯಿಸ್ಕೊಂಡ್ರೆ ಬಿರಿಯಾನಿಗೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈಗ ಕುಕ್ಕರ್ ಕ್ಲೋಸ್ ಮಾಡಿಕೊಂಡು 2 to 3 ವಿಸಿಲ್ ಹೊಡೆಸ್ಕೊಳ್ಳೋಣ. ಬೇಕಾಗಿದ್ದ ಸಾಮಗ್ರಿಗಳು: ಎಣ್ಣೆ, ಉಪ್ಪು, ತುಪ್ಪ, ಪುದೀನ ಕೊತ್ತಂಬರಿ 1 ಕಪ್ಪಷ್ಟು, ಈರುಳ್ಳಿ 1-2, ಮೊಸರು 1/4 ಲೀಟ್ರಷ್ಟು, ಒಂದು 4 ಹಸಿಮೆಣಸಿನ್ಕಾಯಿ, ಮಟನ್ ಮಸಾಲ, ಧನಿಯಾ ಪೌಡರ್, ಖಾರದ ಪುಡಿ, ಅರಿಶಿನ 1 ಚಿಟಿಕೆಯಷ್ಟು, ಟೊಮ್ಯಾಟೊ, ಮಸಾಲ ಐಟಮ್, ಬಿರಿಯಾನಿ ಮಸಾಲ ಐಟಮ್, ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಕಲ್ಲು, ಕಸೂರಿ ಮೇಥಿ, ಮೆಣಸು, ಏಲಕ್ಕಿ. ಇದು ರುಬ್ಕೊಳ್ಳೋಕ್ಕೆ ಮಸಾಲ: ಈರುಳ್ಳಿ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು, ಪುದೀನ ಕೊತ್ತಂಬರಿ ಇಷ್ಟು ರುಬ್ಕೊಬಿಡೋಣ. ಸೊ ಇವಾಗ ರುಬ್ಕೊಂಡು ರೆಸಿಪಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಗ್ಲಾಸಲ್ಲಿ 3 ಗ್ಲಾಸ್ ಅಷ್ಟು ಅಕ್ಕಿ ತೊಳೆದು ನೆನೆಸಿಟ್ಟಿದ್ದೀನಿ. ಸೊ ಇಷ್ಟು ಬೇಕಾಗಿರೋ ಸಾಮಗ್ರಿಗಳು. ಸೊ ಇಲ್ಲಿ 2 to 3 ವಿಸಿಲ್ ಆಗಿದೆ. ಸೊ ನೋಡೋಣ ಬೆಂದಿದೆಯಂತ. ಸೊ ಚೆನ್ನಾಗಿ ಬೆಂದಿದೆ. ಸೊ ಬೆಂದಿದೆಲ್ಲ ಇದು ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇದೇ ಕುಕ್ಕರಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋಣ. ಇವಾಗ ಬಿರಿಯಾನಿ ಮಾಡ್ಕೊಳ್ಳೋಣ. ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಮಟನ್, ಅದು ಪಕ್ಕಕ್ಕೆ ಇಟ್ಕೊಂಡಿದ್ವಿ. ಸೊ ಇದೇ ಕುಕ್ಕರಲ್ಲಿ ಮಾಡ್ಕೊಳ್ಳೋಣ. ಸೊ ಇವಾಗ ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಸೊ ಚೆನ್ನಾಗಿ ಕಾದ್ಮೇಲೆ ಮಸಾಲೆ ಐಟಮ್ ಹಾಕ್ಕೊಂಡ್ಬಿಡೋಣ. ಕಲ್ಲು, ಕಸೂರಿ ಮೆಥಿ, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ. ಇಲ್ಲಿ 2 to 3 ಈರುಳ್ಳಿ ಹಾಕ್ಕೊಳ್ಳೋಣ. ಟೊಮ್ಯಾಟೊ 2, ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇಲ್ಲಿ 3 to 4 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ನಾನು ಕಟ್ ಮಾಡ್ಕೊಂಡಿಲ್ಲ, ಹಂಗಾಗಿ ಹಾಕಿದ್ದೀನಿ. ರುಬ್ಬಿರೋಲ್ಲ ಮಸಾಲ ಹಾಕ್ಕೊಳ್ಳೋಣ.
ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಆಗಲಿ. ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಪುದೀನ ಕೊತ್ತಂಬರಿ 1 ಕಪ್ಪು. ಸೊ ಇಲ್ಲಿ ಅರಿಶಿನದ ಪುಡಿ 1 ಚಿಟಿಕೆ, ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಖಾರದ ಪುಡಿ 1.5 ಸ್ಪೂನ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊಸರು 1 ಕಾಲು ಲೀಟ್ರಷ್ಟು. ಅವಾಗ ಮಟನ್ ಬೇಯಿಸ್ಕೊಂಡಿದ್ವಲ್ಲ, ಸೊ ಅದಕ್ಕೆ ಅವಾಗ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡಿದ್ವಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳೋಣ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಮಟನ್ ಹಾಕ್ಕೊಳ್ಳೋಣ. ಸ್ವಲ್ಪ ಮಸಾಲೆ ಒಳಗಡೆ ಬೆಂದಿರೋ ಮಟನ್ ಫ್ರೈ ಆಗಬೇಕು ಚೆನ್ನಾಗಿ. ಸ್ವಲ್ಪ ಫ್ರೈ ಆಗಿದೆ. ಸೊ ಇವಾಗ ನೀರು ಹಾಕ್ಕೊಳ್ಳೋಣ. ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು. ಈ ಲೋಟದಲ್ಲಿ 3 ಲೋಟ ಅಕ್ಕಿ ಹಾಕ್ಕೊಂಡ್ವಿ. ಸೊ 6 ಲೋಟ ನೀರು, 6-6.5 ಲೋಟ ನೀರು ಹಾಕ್ಕೊಳ್ಳೋಣ. ಒಂದು 2 3 6. ಸೊ ಇದೊಂದು ಕುದಿ ಬರಲಿ, ಆಮೇಲೆ ರೈಸ್ ಹಾಕ್ಕೊಳ್ಳೋಣ. ಸೊ ಇವಾಗ ಕುದಿ ಬಂದಿದೆ, ರೈಸ್ ಹಾಕ್ಕೊಂಬಿಡೋಣ. ಸೊ ಮಟನ್ ಕೊಬ್ಬು ಸ್ವಲ್ಪ ಇದೆಯಲ್ಲ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಚೆನ್ನಾಗಿ ಬೇಯುತ್ತೆ. ಟೇಸ್ಟ್ ಇದೆ, ಟೇಸ್ಟ್ ಬಿರಿಯಾನಿಗೆ. ಕುಕ್ಕರ್ ಮುಚ್ಕೊಂಡ್ಬಿಡೋಣ. ಸೊ 2 to 3 ವಿಸಿಲ್ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಆಗಿದೆ ಮಟನ್ ಬಿರಿಯಾನಿ. ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ.
ಸೊ ಟೇಸ್ಟಿಯಾದ ಮಟನ್ ಬಿರಿಯಾನಿ ರೆಡಿಯಾಗಿದೆ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.